ಎಸ್9 ವಾರ್ತೆಗೆ ಸ್ವಾಗತ. ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಕಂಪನಿ, ಶಹಾಪುರ ತಾಲೂಕು, ಭೀಮರಾಯನಗುಡಿ, ಕರ್ನಾಟಕ. 6 ಕೋಟಿ ಮೌಲ್ಯದ ನ್ಯಾಯಸಮ್ಮತ ಅಗ್ನಿ ವಿಮೆ ಕ್ಲೇಮ್ಗೆ ನ್ಯಾಯ ಸಿಗದೆ ಪರದಾಟ. ಇಫ್ಕೋ ಟೋಕಿಯೋ ವಿರುದ್ಧ ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಕಂಪನಿಯ ಗಂಭೀರ ಆರೋಪ. ಶಹಾಪುರ ತಾಲೂಕಿನ ಭೀಮರಾಯನಗುಡಿಯಲ್ಲಿರುವ ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಕಂಪನಿಯು ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪನಿಯ ವಿರುದ್ಧ ಗಂಭೀರ ಆರೋಪಗಳನ್ನು ಸಾರ್ವಜನಿಕರ, ಮಾಧ್ಯಮಗಳ ಹಾಗೂ ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತರಲು ಬಯಸುತ್ತದೆ. ಕಂಪನಿಯು ಸಲ್ಲಿಸಿರುವ ನ್ಯಾಯಸಮ್ಮತ ಅಗ್ನಿ ವಿಮೆ ಕ್ಲೇಮ್ ಅನ್ನು ಹಲವು ತಿಂಗಳುಗಳಿಂದ ಇತ್ಯರ್ಥಗೊಳಿಸದೆ ವಿಳಂಬ ಮಾಡಲಾಗುತ್ತಿದ್ದು, ನ್ಯಾಯಾಂಗ ಪ್ರಕ್ರಿಯೆಯ ಮೇಲೆಯೂ ನಿರ್ಲಕ್ಷ್ಯ ತೋರಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಕಂಪನಿಯು ಫೆಬ್ರವರಿ 2021ರಿಂದ ಇಫ್ಕೋ ಟೋಕಿಯೋ ಸಂಸ್ಥೆಯೊಂದಿಗೆ ನಿರಂತರವಾಗಿ ವಿಮೆ ಪಾಲಿಸಿಯನ್ನು ಹೊಂದಿದ್ದು, ಕಳೆದ 5-6 ವರ್ಷಗಳಿಂದ ಎಲ್ಲ ಪ್ರೀಮಿಯಂಗಳನ್ನು ಸಮಯಕ್ಕೆ ಸರಿಯಾಗಿ ಹಾಗೂ ಪ್ರಾಮಾಣಿಕವಾಗಿ ಪಾವತಿಸಿದೆ. ಇದರ ಜೊತೆಗೆ ಅನೇಕ ವ್ಯಾಪಾರಸ್ಥರನ್ನು ಸಹ ಇಫ್ಕೋ ಟೋಕಿಯೋ ವಿಮಾ ಯೋಜನೆಗಳಿಗೆ ಪರಿಚಯಿಸುವ ಮೂಲಕ ಸಂಸ್ಥೆಯ ಗ್ರಾಹಕರ ವೃದ್ಧಿಗೆ ಸಹಕಾರ ನೀಡಿದೆ. ಆದರೆ 2025ರ ಜೂನ್ 26ರಂದು ಶಹಾಪುರ ತಾಲೂಕಿನಲ್ಲಿರುವ ಕಂಪನಿಯ ಗೋದಾಮಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಭೀಕರ ಅಗ್ನಿ ಅವಘಡ ಸಂಭವಿಸಿ ಗೋದಾಮು ಸಂಪೂರ್ಣವಾಗಿ ಸುಟ್ಟು ಹೋಯಿತು. ಗೋದಾಮಿನಲ್ಲಿದ್ದ ಸರಕುಗಳು, ವಸ್ತುಗಳು ಹಾಗೂ ಇತರೆ ಆಸ್ತಿಪಾಸ್ತಿಗಳನ್ನು ಸಂಪೂರ್ಣ ನಾಶಗೊಂಡು ಅಂದಾಜು 5ರಿಂದ 6 ಕೋಟಿ ಮೌಲ್ಯದ ನಷ್ಟ ಉಂಟಾಯಿತು. ಈ ದುರ್ಘಟನೆಯ ಕೆಲವೇ ದಿನಗಳ ನಂತರ ಕಂಪನಿಯ ಪ್ರಮುಖ ಸದಸ್ಯ ಹಾಗೂ ನಮ್ಮ ಪ್ರೀತಿಯ ಸಹೋದರರ ಅಕಾಲಿಕ ನಿಧನ ಕುಟುಂಬ ಮತ್ತು ಸಂಸ್ಥೆಯನ್ನು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಿತು. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ವಿಮಾ ಕಂಪನಿಯಿಂದ ನಿರೀಕ್ಷಿತ ಸಹಕಾರ ಅಥವಾ ಸ್ಪಂದನೆ ದೊರಕಿಲ್ಲ. ಅಗ್ನಿ ಅವಘಡದ ತಕ್ಷಣವೇ ಕಂಪನಿಯು ಇಫ್ಕೋ ಟೋಕಿಯೋಗೆ ಮಾಹಿತಿ ನೀಡಿ ಕೇಳಲಾದ ಎಲ್ಲ ದಾಖಲೆಗಳನ್ನು ಹಲವಾರು ಬಾರಿ ಸರಿಯಾದ ರೀತಿಯಲ್ಲಿ ಸಲ್ಲಿಸಿತು. ವಿಮಾ ಕಂಪನಿಯ ಸರ್ವೇಯರ್ ಸ್ಥಳಕ್ಕೆ ಅನೇಕ ಬಾರಿ ಭೇಟಿ ನೀಡಿದರೂ ಇಂದಿನವರೆಗೂ ಸರ್ವೆ ವರದಿಯ ಪ್ರತಿಯನ್ನು ಕಂಪನಿಗೆ ಒದಗಿಸಲಾಗಿಲ್ಲ. ಇದರಿಂದ ಕ್ಲೇಮ್ ಪ್ರಕ್ರಿಯೆ ಸಂಪೂರ್ಣ ಅನಿಶ್ಚಿತತೆಯಲ್ಲಿ ಸಿಲುಕಿದೆ. ಯಾವುದೇ ಸ್ಪಷ್ಟ ಉತ್ತರ ಅಥವಾ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಕಂಪನಿಯು ಕಾನೂನು ಹೋರಾಟ ಆರಂಭಿಸಬೇಕಾಯಿತು. ಆದರೆ ಕಂಪನಿಯ ಆರೋಪದ ಪ್ರಕಾರ ವಿಮಾ ಸಂಸ್ಥೆಯು ಇದುವರೆಗೆ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ, ಅಗತ್ಯ ದಾಖಲೆಗಳನ್ನು ಸಲ್ಲಿಸದೆ ನ್ಯಾಯಾಂಗ ಪ್ರಕ್ರಿಯೆಯನ್ನು ವಿಳಂಬಗೊಳಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ, IRDAI, ಗ್ರಾಹಕ ಹಕ್ಕುಗಳ ರಕ್ಷಣಾ ಸಂಸ್ಥೆಗಳು ಹಾಗೂ ಮಾಧ್ಯಮಗಳು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ತನಿಖೆ ನಡೆಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಕಂಪನಿ ಮನವಿ ಮಾಡುತ್ತದೆ. ವರ್ಷಗಳ ಕಾಲ ನಿಷ್ಠೆಯಿಂದ ಪ್ರೀಮಿಯಂ ಪಾವತಿಸಿದ ಪಾಲಿಸಿದಾರನಿಗೆ ಸಂಕಷ್ಟದ ಸಮಯದಲ್ಲಿ ನ್ಯಾಯಸಮ್ಮತ ಪರಿಹಾರ ಒದಗಿಸುವುದು ವಿಮಾ ಸಂಸ್ಥೆಯ ಜವಾಬ್ದಾರಿಯಾಗಿದೆ. ಆದ್ದರಿಂದ ಸರ್ವೆ ವರದಿಯನ್ನು ಪಾರದರ್ಶಕವಾಗಿ ಬಹಿರಂಗಪಡಿಸಿ ನ್ಯಾಯಸಮ್ಮತ ವಿಮೆ ಪರಿಹಾರ ಮೊತ್ತವನ್ನು ಯಾವುದೇ ವಿಳಂಬವಿಲ್ಲದೆ ಪಾವತಿಸಬೇಕು ಎಂದು ಕಂಪನಿ ಆಗ್ರಹಿಸುತ್ತದೆ. ಈ ನ್ಯಾಯ ಹೋರಾಟದ ಸಂದರ್ಭದಲ್ಲಿ ನಮ್ಮೊಂದಿಗೆ ನಿಂತು ಬೆಂಬಲ ನೀಡುತ್ತಿರುವ ಬಸವರಾಜ್ ಪಡ್ಕೋಟಿ, ರಾಜ್ಯಾಧ್ಯಕ್ಷರು, ನಮ್ಮ ಕರ್ನಾಟಕ ಸೇನೆ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಇಲ್ಲಿ ಒಬ್ರು ಇದ್ರು, ರವಿ ಅಂತ ಬಿಟ್ಟು ಸ್ಟೇಟ್ ಹೆಡ್ ಆಗಿದ್ರು, ರಿಟೈರ್ಡ್ ಆಗಿದ್ದಾರೆ. ಕುಂಡಿಸಿದ್ರು, ಕರೆದ್ರೆ ಇಲ್ಲ ಸರ್, ಬನ್ನಿ ಅಲ್ಲ ಸ್ವಾಮಿ, ಬಂದಿದೆ. ಕಾರ್ದು ಟೀ ಕಾಫಿ ಕುಡಿಸಿದ್ರು, ಸರ್ ನಿಮ್ಗೆ ಏನು ತಲೆ ಕೆಡಿಸ್ಕೊಬೇಡಿ, ನೀನಿದೆ 1 ವಾರ 15 ದಿನದಲ್ಲಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಯಿತು ಸ್ವಾಮಿ ಅಂತ ಹೋದೆ.
ಇವ್ರು ಸರ್ವೇರ್ ಒಬ್ಬನಿದ್ದಾನೆ ಕಳ್ಳ, ಅವ್ನು ಸರ್ವೇರ್ ಇವ್ರು ಅಪಾಯಿಂಟ್ ಮಾಡಿದ್ದು. ಅವನೇನು ಮಾಡಿದ, ಬಂದ 4 ಸರಿ ಬಂದಿದ್ದಾನೆ ಸರ್ವೆಗೆ, ರಿಪೋರ್ಟ್ 4 ಸರಿ ಇದೆ, ಸರ್ವೆ ರಿಪೋರ್ಟ್ ಕೊಡಿಲ್ಲ ಅವನು. ಇವ್ರ ಹತ್ರ ಏನು ಹೇಳಿದ, ಅವನೇನು ಮಾಡಿದ, ಎಕ್ಸ್ಪೆಕ್ಟ್ ಮಾಡಿದ. ನಾನು ಇವ್ರಿಗೆ ಹೇಳಿದೆ, ಅದು ಹೇಳಿದ್ದೆ ದೊಡ್ಡ ತಪ್ಪು. ನಾನು ಇವರಿಗೆ ಇವ್ರ ಬಾಸ್ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಹೇಳಿದೆ ನಾನು ಕುಂತ ಹೇಳಿದ್ರೆ, ಇಲ್ಲ ರೀ ನಿಮ್ಮ ಪರವಾಗಿದ್ದೀವಿ ನಾವು ಇನ್ಸೂರೆನ್ಸ್ ಕಂಪ್ನಿ, ಅವನೇನು ಕೇಳ್ತೀರಿ ಅಂತ ಹೇಳಿದ್ರು. ಹೇಳಿದ್ರೆ ಇಲ್ಲ ಸ್ವಾಮಿ, ಹೇಳಿದ್ರೆ ಇಲ್ಲ ಹೇಳಿ ಅಲ್ಲಲ್ಲ ಹೇಳಿ. ಅವನ ಹತ್ರ ಏನು ಕೇಳ್ತೀರಿ, ಅವ್ನು ಹಿಂಗೆ ಹೇಳಿದಾಗ ನೀವು ಹೇಳ್ಬೇಡಿ, ನನ್ನ ಹತ್ರ ಹೇಳಿ ಕೇಳಿದ್ರಿ ಇಲ್ಲೋ, ಹೇಳಿದ್ರಿದ್ರೆ ಏನು ಮಾಡಿದ, ಅವನು ಚೆಕ್ ಲಿಸ್ಟ್ 3 ಪೇಪರ್ ಕೊಟ್ಟಿದ್ದ. ಅವನಿಗೆ ಇವ್ರಿಗೆ ಹೇಳಿದ ತಕ್ಷಣ ಇವರು ಬೇರೆಯವರಿಗೆ ಇವ್ರ ಆಫೀಸಲ್ಲಿ ಹೇಳಿ ಕೇಳಿದ್ದಾರೆ. ಹೇಳಿದ್ರೆ ಅವನು ಒಂದು 13 ಚೆಕ್ ಲಿಸ್ಟ್ ಕೊಟ್ಟಿದ್ದ. ಅದು ಇಂಡಿಯಾದಲ್ಲಿ ಯಾರು ಕೊಡೋಕ್ಕಾಗಲ್ಲ, ಪೇಪರ್ ಯಾರು ಕೊಡೋಕ್ಕಾಗಲ್ಲ. ಯಾದಗಿರಿ ಡಿಸ್ಟಿಕ್ ಶಾಪುರ್ ತಾಲೂಕು ಭೀಮರಾಯನಗುಡಿ ಅಂತೇಳಿ ನಮ್ಮದು ಆಲ್ ಕನ್ಸ್ಟ್ರಕ್ಷನ್ ಅಂಡರ್ ಒನ್ ರೂಫ್. ಇವರು ಎಷ್ಟು ಡ್ರಾಮಾಗಳು ನಡೆಸ್ತಾರೆ ಅಂದರೆ, ಒಂದು ಎಳೆ ಬಿಚ್ಚಿಡ್ತೀರಿ ಟಿವಿ ಮುಂದೆ ನಾಳೆ ಕುತ್ಕೊಂಡು. ಇಡೀ ಕರ್ನಾಟಕದಲ್ಲಿ ಪಾಲಿಸಿ ಮಾಡ್ಕೊಡ್ತೀವಿ ಇವ್ರದ್ದು. ರಾಘವೇಂದ್ರನಿಗೆ, ನಮ್ಮ ಸಾವಲ್ಲಿ ಆಟ ಆಡ್ತಾ ಇರುವಂತ ದರಿದ್ರ ಕಂಪನಿಗೆ, ಇಂಥ ದರಿದ್ರ ಕಂಪನಿಗೆ, 420 ಇಪ್ಪತ್ತೋಕೆ ಕಂಪನಿಗೆ, 420 ಜನರಲ್ ಇನ್ಶೂರೆನ್ಸ್ ಕಂಪನಿಗೆ ನಂಬಿಸಿ ವಾಪಿಸಿಕರು ಮೋಸ ಮಾಡಿದಂತ ಅಲ್ಲ ಆರ್ಡರ್ ಮಾಡಿದ್ರು ನೀವು ಕೋರ್ಟಿಗೆ ಬರ್ತಾರಲ್ಲ ಯಾರು ಬರ್ತಾ ಇದ್ದಾರೆ, ನಮ್ಮ ಅಡ್ವೊಕೇಟ್ ಅಟೆಂಡ್ ಯಾರು ಬರ್ತಾರೆ ಹೇಳಿ, ಯಾರು ಬರ್ತಾ ಇಲ್ಲ. ಕೋರ್ಟ್ ಕಾನೂನು ಎಷ್ಟು ಶಕ್ತಿ ಇರ್ತದೆ ಹೇಳಿ. ಮಾಡಿಸಿ ಸರ್, ಸಾಲದವ್ರು ದಿನ ಮನೆ ಹತ್ರ ಬರ್ತಾ ಇದಾರೆ. ಮನೆ ಹತ್ರ ಬಂದ್ರೆ ಇವ್ರು ಯಾಕೆ ಹೇಳ್ಬೇಕು ಸರ್? ತಮ್ಮನ್ನ ಕಳ್ಕೊಂಡ್ರೆ ಏನ್ ಸಂಬಂಧ? ಅದೇ ಹೊಟ್ಟೆಗೆ ಏನ್ ತಿಂತೀರಿ ಅವ್ರು ಹೇಳಕ್ಕಾಗಲ್ಲ ನಿಮ್ಗೆ. ತಮ್ಮನ್ನ ಬ್ಯಾಂಕ್ ಅವರು ಬಂದೊತ್ನಾಗ ಹೇಳಕ್ಕಾಗಲ್ಲ ನಿಮ್ಗೆ, ಏನ್ ತಿಂತೀರಿ? ಬ್ಯಾಂಕ್ ಅವ್ರಿಗೆ ಹೇಳ್ತಾರೆ ನಾವು ರಿಜೆಕ್ಟ್ ಮಾಡಿ ಅಂತ, ಅವ್ರು ಬಿಡ್ತಾರೆ ಸರ್. ಮನೆ ಹತ್ರ ಕೇಸ್ ನಡೀತಾ ಇದಾರೆ ಇರ್ರಿ ಅಂತ ಹೇಳ್ರಿ, ಅವಾಗ ಮಾನವತೆ ಇರ್ತದೆ ನಿಮ್ಗೆ. ಅಂದ್ರೆ ರಿಜೆಕ್ಟ್ ಕೋರ್ಟಲ್ಲಿ ಕೇಸ್ ನಡೀತಿದೆ, ಕೋರ್ಟ್ ಏನು ಆರ್ಡರ್ ಮಾಡುತ್ತೆ ಅದನ್ನು ಅದು ಮಾಡ್ತೀವಿ ಸರ್. ಬರ್ತಾ ಇದೆ, ಕೋರ್ಟಲ್ಲಿ ಬಂದಿದ್ದಾರೆ, ನಮ್ಮ ಅಡ್ವೊಕೇಟ್ ಅಟೆಂಡ್ ಆಗಿದ್ದಾರೆ. ಆಯ್ತು, ನೀವು ಅಡ್ವೊಕೇಟ್ ಇದು ಏನು ಉದ್ದೇಶಕ್ಕೆ ರಿಜೆಕ್ಟ್ ಮಾಡಿರಿ ಅದು ಹೇಳ್ರಿ. ಏನು ಉದ್ದೇಶಕ್ಕೆ ರಿಜೆಕ್ಟ್ ಮಾಡಿದ್ರಿ ನೀವು? ಅದೆಲ್ಲ ಇದೆ ಸರ್, ರಿಪೋರ್ಟ್ ಕೊಡ್ತೀವಿ. ಏನ್ ರಿಪೋರ್ಟ್ ಇದೆ? ಫೋರೆನ್ಸಿಕ್ ಎಷ್ಟು ಡಬಲ್ ಗೇಮ್ ಮಾಡಿದ್ರಿ ನೀವು? ಗೇಮ್ ಇಲ್ಲ ಸರ್, ಡಬಲ್ ಗೇಮು ನಾನು ಹೇಳ್ತಾ ಇದ್ದೀನಿ, ಡಬಲ್ ಗೇಮು. 22-23 ಸಾವಿರ ಕೇಸ್ ಕೋರ್ಟಲ್ಲಿ ಇಟ್ಕೊಂಡು ಸಾಯ್ತಾ ಇದ್ರಿ ಕರ್ನಾಟಕದಲ್ಲಿ. 22 ಅಡ್ವೊಕೇಟ್ ಆಗಿ ಯಾವ ಉದ್ದೇಶಕ್ಕೆ ರಿಜೆಕ್ಟ್ ಆಗಿದೆ? ಫೈಲ್ ಆಗಿತ್ತು ಸರ್, ಅದು ಆಸ್ ಪರ್ ಫಾರೆನ್ಸಿಕ್ ರಿಪೋರ್ಟ್ ಕೇಸಲ್ಲಿ ಇರೋದ್ರಿಂದ ಪಬ್ಲಿಕಲ್ಲಿ ಹಿಂಗಾಗ್ತೇವೆ. ಕೋರ್ಟಲ್ಲಿ ಏನಾಗುತ್ತೆ ಸರ್, ಕೋರ್ಟಲ್ಲಿ ಇದೆ ಕೇಸ್, ಏನು ಆರ್ಡರ್ ಮಾಡ್ತಾರೆ ಅದನ್ನು ಮಾಡ್ತಾರೆ. ಅಲ್ಲ ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದು. ಸರ್ವೆ ರಿಪೋರ್ಟ್ ಮತ್ತು ಫಾರೆನ್ಸಿಕ್ ರಿಪೋರ್ಟ್ ಮೇಲೆ ಮಾಡಿದ್ದೀವಿ, ಬಟ್ ಅದು ಕೋರ್ಟಲ್ಲಿ ಇದೆ ಸರ್. ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅದನ್ನು ಇನ್ಶೂರೆನ್ಸ್ ಕಂಪ್ನಿ ಜೊತೆಗೆ ಸಂಬಂಧ ಒಂದು 14 ವರ್ಷದಿಂದ ಇದೆ. ನಮಗೆ ಅವರಿಗೆ ಚೆನ್ನಾಗಿದೆ ಸಂಬಂಧ. ಬಟ್ ಈ ಕ್ಲೇಮ್ ದೊಡ್ಡ ಕ್ಲೇಮ್ ಇರೋ ಸಲ ಏನು ಮಾಡಿದ್ದಾರೆ, ಇಲ್ಲಿರೋರಿಗೆ ಪ್ರಮೋಷನ್ ಬರ್ತದೆ, ಅದರಿಂದ ರಿಜೆಕ್ಟ್ ಮಾಡಿದರೆ ಉದ್ದೇಶಪೂರ್ವಕವಾಗಿ ಇಲ್ಲಿ 3-4 ಜನ ಸೇರಿಬಿಟ್ಟು ನನಗೆ ಕರೆದ್ರು, ಬಂದು ಆಫೀಸಲ್ಲಿ ಕುಂತು ಟೀ ಕುಡಿಸಿ, ಇಲ್ಲ ಸರ್ ಜಿನಿನ್ ಕೇಸ್ ಇದೆ, ನೀವು ತಲೆ ಕೆಡಿಸ್ಕೊಬೇಡಿ, ಕ್ಲಿಯರ್ ಮಾಡಿಕೊಡ್ತೀವಿ 7 ಡೇಸಲ್ಲಿ ಅಂತ ಹೇಳ್ಬಿಟ್ಟು 2 ತಿಂಗಳೋದಿಂದ ಅವರು ಇನ್ಶೂರೆನ್ಸ್ ಸರ್ವೇರ್ ಒಬ್ಬನು ಬಂದ, ಅವ್ನು 4-5 ಸರ್ವೆ ಮಾಡಿಬಿಟ್ಟು ಓಕೆ ಸರ್ ಡನ್ ಅಂತ ಹೇಳಿದ ತಕ್ಷಣ ಅವನೇನೋ ಎಕ್ಸ್ಪೆಕ್ಟ್ ಮಾಡಿದ. ನಾವೇನು ಮಾಡಿದ್ದೀವಿ, ಇವ್ರಿಗೆ ಹಿಂಗೆ ಹೇಳ್ತಾ ಇದ್ದಾರೆ ಸರ್ ಅಂದರೆ, ಇವರು ಇಲ್ಲೆಲ್ಲ ನಾವು ನಿಮ್ಮ ಪರವಾಗಿದ್ದೀವಿ, ನೀವು ಯಾವುದಕ್ಕೂ ದಿಗಿಲ್ಬೇಡಿ, ಕ್ಲಿಯರ್ ಇದೆ ಕೇಸ್ ಅಂತೇಳಿ ಅವರು ಸೇರಿ ನನಗೆ ಟೀ ಕುಡಿಸ್ಬಿಟ್ಟು ಹೊರಗಡೆ ಹೋದಿಂದ 15 ದಿನ ಬಿಟ್ಬಿಟ್ಟು ರಿಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಅವಾಗೆ ಇವಾಗ 6 ಕೋಟಿ 10 ಲಕ್ಷ ಪಾಲಿಸಿ ಕಟ್ಟಿದ್ದೀನಿ ನಾನು. ಇವಾಗ ಬಂದುಬಿಟ್ಟು 5 ಕೋಟಿ 50 ಲಕ್ಷ ಲಾಸ್ ಆಗಿದೆ ನನಗೆ. ಇವಾಗ ನಮ್ಮ ಒಂದೇ ಉದ್ದೇಶ ಅವ್ರದ್ದು, ಎಲ್ಲರೂ ಸೇರಿಬಿಟ್ಟು ಮೋಸ ಮಾಡ್ಬೇಕು ನಮ್ಮನ್ನು. ನಮ್ಮ ತಮ್ಮಗೂ ಕೂಡ 60ರಿಂದ 70 ಲಕ್ಷ ಖರ್ಚು ಮಾಡಿದ್ದೀವಿ. ಆ ಖರ್ಚು ಮಾಡಿದ ಡೆತ್ ಆಗಿದ ತಕ್ಷಣವೇ ನಾವು ಹೇಳಿದ್ದೀವಿ, ಅಯ್ಯೋ ಅಂತ ಹೇಳ್ಬಿಟ್ಟು ಕರೆಸಿ ನಮ್ಮನ್ನು ನೈಸ್ ಮಾಡಿಸ್ಬಿಟ್ಟು, ಇಲ್ಲ ಸರ್ 1 ವಾರದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಈ ಥರ ಮೋಸ ಮಾಡಿದ್ದಾರೆ. 26/6/2025 10 ತಿಂಗಳಿಂದ ಕೋರ್ಟ್ಗೂ ಹಾಜರಾಗ್ತಾ ಇಲ್ಲ ಇವರು. ಕೋರ್ಟಲ್ಲಿ ಬಂದ್ಬಿಟ್ಟು ನೋಡಿ ಸ್ವಾಮಿ ಅವ್ರಿಗೆ ಕ್ಲಿಯರ್ ಮಾಡಿ ಕೊಡಿ ಅಂದರೆ ಇವರು ಒಬ್ಬರು ಹಾಜರಾಗಕ್ಕೆ ರೆಡಿ ಇಲ್ಲ. ಅವ್ರದ್ದೇ ಆದಂಥ ವಕೀಲರು ಕೇಳಿದ್ರು ಕೂಡ ಅವರು ಬರ್ತಾ ಇಲ್ಲ, ನಾನು ಏನು ಮಾಡಲಿ ಅಂತಾರೆ. ಇಂಥ ಚೀಟಿಂಗ್ ಮಾಡೋಂಗಿದ್ದಾದರೆ ನಾವ್ಯಾಕೆ ಪಾಲಿಸಿ ಕಟ್ಟಬೇಕು ಸ್ವಾಮಿ? ಒಳ್ಳೆ ಬಿಸ್ನೆಸ್ ಇವರಿಗೆ. ನಾನು ಸ್ವಂತ ಆಫೀಸ್ ಮಾಡೋಕ್ಕೆ ಡಿಸ್ಟ್ರಿಕ್ಗಳಲ್ಲಿ, ನಾನು ಶಾಪುರ್ ತಾಲೂಕಲ್ಲಿ ನಾನೇ ಆಫೀಸ್ ಮಾಡಿ ಅಂತ ಹೇಳಿ ಒಪ್ಪಿಸಿದ್ದೀವಿ ಇವ್ರು ನಂಬಿಬಿಟ್ಟು. ನನ್ನ ಫ್ರೆಂಡ್ ಇಲ್ಲೇ ಇದ್ದ 60-70 ಗಾಡಿ ಓನರು ರವಿ ಸರ್ ಅಂತ ಇಲ್ಲೊಬ್ರು ಇದ್ದರು, ಅವ್ರು ನೋಡಿಬಿಟ್ಟು ತಿಂಗಳಿಗೆ 2-10-15 ಗಾಡಿ ಕೊಡ್ತಾಯಿದ್ದೀವಿ ನಾವು. ಹತ್ತತ್ರ 14 ವರ್ಷದಿಂದ ಇವ್ರ ಹತ್ರ ಸಂಬಂಧ ಇದೆ. ಒಂದು ಕ್ಲೇಮ್ ಕೊಡೋಕ್ಕೆ ಹಿಂಗೆ ಆಟ. ಈ ಕಂಪ್ನಿದು ಫ್ರಾಡ್ ಸರ್, ಫ್ರಾಡ್ ಅಂತ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ಕೋರ್ಟಲ್ಲಿ ಸುಮಾರು ಇವರು 22,000 ಮೇಲೆ ಕೇಸು ಪೆಂಡಿಂಗ್ ಇಟ್ಟರೆ
ಬರೀ ಮೋಸ ಮಾಡದೆ ಇವ್ರ ಕೆಲಸ. ಅವರು ಸೇಲ್ ಅವ್ರು ಹೇಳ್ತಾರೆ ಕ್ಷಣೈ ಪಾಲ್ ಅಂತ ಇಲ್ಲೇ ಇದ್ದಾನೆ, ಅವ್ರು ಮಾತಾಡಿಬಿಟ್ಟು ಅವ್ರು ರಾಘವೇಂದ್ರ ನಾವು ಎಟ್ಟು ಮಾತಾಡಿದರೆ ಇಲ್ಲ ಕ್ಲಿಯರ್ ಆಗಿದೆ ಸರ್ ಅದು ಮಾಡಿಬಿಡ್ತಾರೆ ಅಂತ ಇವ್ರು ಹೇಳ್ತಾರೆ. ಅವರಿದ್ರೆ ನೀವ್ಯಾಕೆ ಬರ್ತೀರಿ ಕ್ಲೇಮಲ್ಲಿ ಅಂದ್ಬಿಟ್ಟು ಅವರಿಗೆ ದಬ್ಬಾಳಿಕೆ ಮಾಡ್ತಾರೆ ಇವರು ಕಳ್ಳರು, ಇದರಲ್ಲಿರೋರು ಕ್ಲೇಮಲ್ಲಿರೋರು. ಹಿಂಗಾದರೆ ಕಸ್ಟಮರ್ ಹೆಂಗೆ ತೊಗೊಳ್ಬೇಕು? ನಾವು ಒಂದು ಸೇಲ್ ಅವ್ರು ಕೇಳಿದರೆ ನಿಮ್ಮ ಇಷ್ಟ ಅಂತಾರಂತೆ ಅವ್ರಿಗೆ. ಇಲ್ಲಿ ದೇವೇಂದ್ರ ಅನ್ನೋನು ಇದ್ದಾನೆ, ಇವನು ಡಬಲ್ ಗೇಮ್ ಮಾಡ್ತಾ ಇರೋದು. ಸರ್ ಬ್ಯಾಂಕಲ್ಲಿ ಲೋನ್ ಇದೆ, ಬ್ಯಾಂಕ್ ಅವ್ರಿಗೆ ಬ್ಯಾಂಕಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಿದೆ ಅಂತ ಗೊತ್ತಿದೆ, ರಿಜೆಕ್ಟ್ ಮಾಡೀನಿ ಅಂತಾನೆ. ಕೋರ್ಟ್ ಫಸ್ಟ್ನೇ ಆದೇಶ ನನ್ನ ಕಡೆನೇ ಆಗಿದೆ, ಸಾಲ್ವೇಜ್ ಕ್ಲಿಯರ್ ಮಾಡಿಕೊಡಿ ಅಂತಬಿಟ್ಟು ಕೋರ್ಟೇ ಹೇಳಿದೆ ಇವ್ರಿಗೆ ಬರೋಕ್ಕೆ ಯೋಗ್ಯತೆ ಇಲ್ಲ. ಯಾವ ಕೋರ್ಟ್ ಹೇಳಿದ್ರೆ? ಇಫ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪನಿ ಸರ್. ಯಾವ ಕೋರ್ಟ್ ಇದೆ? ಯಾದಗಿರಿ ಡಿಸ್ಟಿಕ್ ಕೋರ್ಟಲ್ಲಿ ಕನ್ಸ್ಯೂಮರ್ ಫೋರಮಲ್ಲಿ ಕೇಸ್ ನಡೀತಾ ಇದೆ. ಇವರು ಅಷ್ಟಾದರೂ ಕೂಡ ನನ್ನ ಮೇಲೆ ಬ್ಯಾಂಕ್ ಪ್ರೆಷರ್ ಮಾಡೋ ಸಲುವಾಗಿ ನಾವು ರಿಜೆಕ್ಟ್ ಮಾಡಿದ್ದೀವಿ ಅಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ಹೇಳ್ತಾರೆ. ಇವರಿಗೇನೋ ಇವರು ಪ್ರಮೋಷನ್ಗೆ ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ ರೋಡಲ್ಲಿ. ತಗೊಂಡು ಬಂದು ಕುಂದ್ರೆ ಕೇಳಿ ಸ್ವಾಮಿ, ಮೀಡಿಯಾ ಮುಂದೆ ತೋರಿಸ್ತೀನಿ. ಕಷ್ಟ ಇದೆ ಈ ಕಾಲದಲ್ಲಿ, ಕೋರ್ಟ್ ಓಡಾಡೋದು ಏನಂತ ತಿಳ್ಕೊಂಡಿದ್ದಾರೆ ಇವರು. ನಂದು ಅನ್ಯಾಯ ಇದ್ರೆ ತೋರಿಸ್ಬಿಟ್ಟು ಕ್ಲಿಯರ್ ಮಾಡಲಿ, ಇಲ್ಲೇ ಕೊಡ್ತೀನಿ ಅವ್ರಿಗೆ ಡಾಕ್ಯುಮೆಂಟ್ಸು. ಇಲ್ಲಿ ಶಾಪುರ ತಾಲೂಕು ಭೀಮರಾಯಗುಡಿಯಲ್ಲಿ ನಮ್ಮ ಸೋದರ ಯುವರೇಶ್ ಅಂತೇಳಿ ಒಂದು ಗೋಡನ್ ಕಂಪ್ನಿ ಮಾಡಿದ ಈರಣ್ಣವರು ಅಗ್ನಿ ದುರಂತದಲ್ಲಿ ಸುಮಾರು 6 ಕೋಟಿ ವಸ್ತುಗಳನ್ನು ಅಗ್ನಿಯಲ್ಲಿ ಸುಟ್ಟೋಗಿರುತ್ತೆ. ಮತ್ತು ಅವ್ರ ಜೊತೆ ಅವ್ರ ತಮ್ಮನ ಕೂಡ ಬರ್ನ್ ಆಗಿ ಒಂದು 15 ದಿವಸ ಆದಮೇಲೆ ತೀರೋಗ್ತಾರೆ. ಈ ಏನು ಕಂಪ್ನಿ ಇಸ್ಕೋ ಟೋಕಿಯೋ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಕ್ಲೈಮ್ ಮಾಡಲಾರ್ದೆ ಸುಮಾರು 1 ವರ್ಷದಿಂದ ಅಲಿಸ್ತಾ ಇದ್ದಾರೆ. ಈ ನಾಡಿನ ಕನ್ನಡಿಗರನ್ನ ಪರಭಾಷೆ ಕಂಪ್ನಿಗಳು ಬಂದು ದ್ರೋಹ ಮಾಡೋಂಥ ಕೆಲಸಗಳು ಮಾಡ್ತಾಯಿದ್ದಾರೆ ಇನ್ಶೂರೆನ್ಸ್ ಕಂಪ್ನಿಯವರು. ಕೂಡಲೇ ಈರಣ್ಣವ್ರಿಗೆ ನ್ಯಾಯ ಸಿಗಬೇಕು, ಇಲ್ಲಾಂದ್ರೆ ನಮ್ಮ ಕನ್ನಡ ಸೇನೆ ಮುಂದಿನಲ್ಲಿ ಇವರು ಎಲ್ಲೆಲ್ಲ ಕಂಪ್ನಿ ಕನ್ನಡದಿದೆ ಎಲ್ಲ ಕಡೆ ಮುತ್ತಿಗೆ ಹಾಕೋಂಥ ಕೆಲಸ ನಮ್ಮ ಕಡೆ ಸೇನೆ ಮಾಡುತ್ತೆ. ಕೂಡಲೇ ಅವ್ರದ್ದು ಏನು ನಷ್ಟ ಆಗಿದೆ ಕೂಡಲೇ ಕಂಪ್ನಿ ಕಟ್ಕೊಡ್ಬೇಕಂತೇಳಿ ನಮ್ಮ ಮನವಿ. ಇಲ್ಲಾಂದ್ರೆ 1 ವಾರ ಗಡುವು ಕೊಡ್ತೀವಿ, ಇನ್ಶೂರೆನ್ಸ್ ಏನು ಕ್ಲೇಮ್ ಮಾಡಲ್ಲ ಅಂದರೆ ನಾವೆಲ್ಲ ಕಡೆ ಮುತ್ತಿಗೆ ಹಾಕಿ ನುಗ್ಗಂಥ ಕೆಲಸ ಮಾಡೇ ಮಾಡ್ತೀವಿ.